ನಮಸ್ಕಾರ ಕನ್ನಡಿಗರೇ. ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಸಮಾಧಿ ಸ್ಥಳದಲ್ಲಿ ಸ್ಮಾರಕವನ್ನ ನಿರ್ಮಾಣ ಮಾಡಬೇಕಂತೇಳಿ ವಿಷ್ಣುವರ್ಧನ್ ಅವರ ಅಭಿಮಾನಿಗಳ ಸಂಘ ಇವತ್ತು ಬೃಹತ್ ಮಟ್ಟದಲ್ಲಿ ಹೋರಾಟವನ್ನ ಹಮ್ಮಿಕೊಂಡಿದೆ. ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲಾ ಕಾರ್ಯಕರ್ತರು ಆ ಹೋರಾಟದಲ್ಲಿ ಪಾಲ್ಗೊಳ್ತಾ ಇದೀವಿ, ಅದಕ್ಕೆ ಬೆಂಬಲವನ್ನ ಕೊಡ್ತಾ ಇದೀವಿ. ಈ ಕೂಡಲೇ ರಾಜ್ಯ ಸರ್ಕಾರ ವಿಷ್ಣುವರ್ಧನ್ ಅವರು ಕಾಲಾನಂತರ ಸುಮಾರು ವರ್ಷಗಳ ನಂತರ ಇವತ್ತು ಸಹ ಅವರ ಸಂಘ ಬಲಿಷ್ಠವಾಗಿ ಗಿನ್ನಿಸ್ ದಾಖಲೆ ಮಾಡೋದ್ರ ಮುಖಾಂತರ ಅವರ ಸಮಾಧಿ ಹತ್ರ ಜನಗಳು ಬರ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಕಣ್ಮುಚ್ಚಿ ಕೂತ್ಕೋಬಾರದು. ಈ ಕೂಡಲೇ ಅವರ ಸ್ಮಾರಕವನ್ನ ನಿರ್ಮಾಣ ಮಾಡಬೇಕು. ಬರೀ 5 ಕುಂಟೆ 10 ಕುಂಟೆ ಅಲ್ಲ, 1 ಎಕರೆ ಜಾಗದಲ್ಲಿ ವಿಶೇಷವಾಗಿ ವಿನ್ಯಾಸವುಳ್ಳಂತಹ ಸಮಾಧಿಯನ್ನ ಸ್ಮಾರಕವನ್ನ ನಿರ್ಮಿಸುವುದ್ರ ಮುಖಾಂತರ ಕನ್ನಡಕ್ಕಾಗಿ, ಕನ್ನಡಿಗರಿಗಾಗಿ, ಕನ್ನಡ ಅಭಿವೃದ್ಧಿಗಾಗಿ ಅನೇಕ ಸಿನಿಮಾಗಳಲ್ಲಿ ಸಂದೇಶವನ್ನು ಕೊಟ್ಟಂತ ರಾಷ್ಟ್ರೀಯ ಮಟ್ಟದ, ಅಂತಾರಾಷ್ಟ್ರೀಯ ಮಟ್ಟದ ನಾಯಕ ನಟನಾಗಿ ಕನ್ನಡವನ್ನು ಉಳಿಸ್ಲಿಕ್ಕೆ, ಬೆಳೆಸಲಿಕ್ಕೆ ಅನೇಕ ಸಂದೇಶಗಳನ್ನು ಕೊಟ್ಟಿದ್ದಾರೆ. ಆದ್ರಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಆ ಹೋರಾಟದಲ್ಲಿ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡುವುದರ ಮುಖಾಂತರ ರಾಜ್ಯ ವ್ಯಾಪ್ತಿ ಹೋರಾಟವನ್ನು ಮಾಡಬೇಕಾಗತ್ತೆ. ಇದರ ನಾಯಕತ್ವವನ್ನು ವಹಿಸಿಕೊಂಡಿರುವಂತ ನಿಷ್ಠಾವಂತ ಒಬ್ಬ ನಾಯಕನಿಲ್ಲದೆ ಅವರ ಸೇನಾನಿಗಳನ್ನ ಒಗ್ಗೂಡಿಸಿ ತಗೊಂಡು ಹೋಗ್ತಾ ಇರುವಂತ ವೀರಕ ಪುತ್ರ ಶ್ರೀನಿವಾಸ್ ಅವರಿಗೆ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ಮತ್ತೆ ಅವರ ಜೊತೆಯಲ್ಲಿ ಎಲ್ಲ ಹೋರಾಟಗಳಲ್ಲೂ ಕರ್ನಾಟಕ ರಕ್ಷಣಾ ವೇದಿಕೆ ಭಾಗಿಯಾಗುತ್ತೆ ಅನ್ನುವಂಥ ಮಾತನ್ನು ಕೊಡ್ತಾ ಇದ್ದೀವಿ. ನಮಸ್ಕಾರ.